ನಮಸ್ಕಾರ, ರೇಖಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ತಾಲಿಪೆಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವುದು 2 ಕ್ಯಾರೆಟ್, 1 ಸೌತೆಕಾಯಿ, 1 ಕಟ್ಟು ಸಬ್ಬೆ ಸೊಪ್ಪು. ಮತ್ತು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಅರಿಶಿನ, ಅಜ್ವಾನ, ಉಪ್ಪು ರುಚಿಗೆ ತಕ್ಕಷ್ಟು, ಅರ್ಧ ಇಂಚು ಶುಂಠಿ, ಸ್ವಲ್ಪ ಸಕ್ಕರೆ, ಹುರಿದ ಶೇಂಗಾ ಬೀಜ, ಕರಿಮೆಣಸು, ಒಂದು ಚಿಕ್ಕ ಬೌಲಿನಲ್ಲಿ ಹಸಿ ಕೊಬ್ಬರಿ, 3 ಈರುಳ್ಳಿ, 12 ಹಸಿಮೆಣಸಿಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ. ಒಂದು ಚಿಕ್ಕ ಕಪ್ಪಿನಲ್ಲಿ ಮೈದಾ ಹಿಟ್ಟು, 1.5 ಕಪ್ ಅಕ್ಕಿ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು, ಇದು ಅಕ್ಕಿ ಹಿಟ್ಟೆ, ಒಂದು ಅರ್ಧ ಕಪ್ಪು, 1 ಕಪ್ಪು ರವೆ, ಹೋಳ್ಗೆ ರವೆ, 1 ಕಪ್ಪು ಬೇಸನ್ ಹಿಟ್ಟು. ಮಿಕ್ಸಿ ಜಾರಿಗೆ ಹುರಿದ ಶೇಂಗಾ ಬೀಜ, ಸ್ವಲ್ಪ ಸಕ್ಕರೆ, ಒಂದು ಬೌಲು ಹಸಿ ಕೊಬ್ಬರಿ, 15 ಕರಿಮೆಣಸು, ಶುಂಠಿ ಹಾಕೊಂತಿದ್ದೀನಿ, ಚಿಕ್ಕ ಬೌಲ್ನಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, 12 ಹಸಿಮೆಣಸಿಕಾಯಿ ಹೆಚ್ಚಿರೋದು, ಒಂದು ದೊಡ್ಡ ಬೌಲ್ನಷ್ಟು ಈರುಳ್ಳಿ, ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಕೊತೀನಿ. ಎಲ್ಲ ಹಿಟ್ಟನ್ನು ಜರಡಿ ಮಾಡ್ಕೊತಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಈಗ ತುರಿದಿರುವ ಕ್ಯಾರೆಟು, ತುರಿದಿರುವ ಸೌತೆಕಾಯಿ, ಕಟ್ ಮಾಡಿರೋಂಥ ಸಬ್ಬೆ ಸೊಪ್ಪು, ಆವಾಗಲೇ ರುಬ್ಕೊಂಡ್ವಲ್ಲ ಮಸಾಲ ಹಿಟ್ಟನಾಗ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀರು ಹಾಕೋ ಅವಶ್ಯಕತೆ ಇಲ್ಲ, ಇದರಲ್ಲೇ ಕಲಿಸ್ಕೊಳ್ಳಿ. ಆವಾಗಲೇ ರುಬ್ಬಕ್ಕೆ ಈರುಳ್ಳಿ ಹಾಕಿದ್ದೀವಲ್ಲ ಅದೇ ಸಾಕಾಗುತ್ತೆ, ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಸ್ವಲ್ಪನೂ ನೀರು ಹಾಕಿಲ್ಲ, ಆ ಮಸಾಲದಾಗೆ ಚೆನ್ನಾಗಿ ಹಿಟ್ಟು ಕಲಿಸ್ತಿದ್ದೀನಿ. ಈಗ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳಿ. ಇವಾಗ ನಾನು ಉಂಡೆ ಮಾಡ್ಕೊತಿದ್ದೀನಿ.
ಬಟರ್ ಪೇಪರ್ ತಗೊಂಡು ಎಣ್ಣೆ ಹಚ್ಕೊತಿದ್ದೀನಿ. ನಿಧಾನ ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಕೋಬೇಡಿ, ಯಾಕಂದರೆ ಅದು ಸ್ಮೂತ್ ಇರುತ್ತಲ್ಲ, ಹಿಟ್ಟು ಹರಿದೋಗ್ಬಿಡುತ್ತೆ. ಸ್ವಲ್ಪ ತವಕ್ಕೆ ಎಣ್ಣೆ ಹಾಕೊತಿದ್ದೀನಿ. ಈಗ ಲಟ್ಟಿಸ್ಕೊಂಡಿರುವಂಥ ರೊಟ್ಟಿನ ತವದ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ರೊಟ್ಟಿ ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಬೇಯಕ್ಕೆ ಬಿಡಿ. ಇವಾಗ ಇದು ಚೆನ್ನಾಗಿ ಬಂದಿದೆ, ಮತ್ತು ತಿರುವಿ ಬೇಯಿಸಿ. ಈಗ ಎರಡು ಕಡೆ ಬೇಯಿಸ್ಕೊತಿದ್ದೀನಿ. ನೋಡಿ, ಇಷ್ಟು ಮಾಡಿದರೆ ಬಿಸಿ ಬಿಸಿ ತಾಲಿಪೆಟ್ಟು ರೆಡಿ ಆಯಿತು. ಇದಕ್ಕೆ ಶೇಂಗಾ ಚಟ್ನಿ, ದಾಲು ತುಂಬ ಒಳ್ಳೆ ಕಾಂಬಿನೇಷನ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಉಪ್ಪು ಖಾರ